ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರು ಕುಡಿತಿದ್ದೀನಿ ಎದ್ದಿದ ತಕ್ಷಣವೇ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು. ಹಂಗಾಗಿ ಎಲ್ಲಿ ಹೋಗ್ತೀವಿ ಏನು ಅಂತ ಎಲ್ಲ ಹೇಳ್ಬಿಟ್ಟು ಡೀಟೇಲಾಗಿ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಲೋಟ ಕಾಫಿ ಕುಡಿತಾ ಇದ್ದೀನಿ. ಅಡುಗೆ ಪ್ರಿಪೇರ್ ಮಾಡ್ಕೊತಿದ್ವು. ಚಿತ್ರಾನ್ನ ಗೊಜ್ಜು ಮಾಡಿದ್ವಿ, ಅದಕ್ಕೇನೆ ಸ್ವಲ್ಪ ಕಾಯಿ ತುರಿದಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಒಬ್ಬಟ್ಟು ಮಾಡಿದ್ವಿ ನೈಟೇನೆ. ಬೆಳಗ್ಗೆ ಎದ್ದು ಸಾಂಬಾರು ಮಾಡ್ಕೊತಾ ಇದ್ದೀವಿ. ನೋಡಿ, ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ನನ್ನ ತಂಗಿ ಪೂಜೆ ಮಾಡಿದ್ಲು. ಎಲ್ಲಿಗೆ ಹೋಗಿದ್ವಿ ಅಂತೆಲ್ಲ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡಿದೆ ಈ ವಿಡಿಯೋನ, ಕಂಟಿನ್ಯೂ ಮಾಡಿ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಕೈ ಮುಗಿದು ಟೈಮ್ ಆಲೆ ಆವಾಗ 9 ಗಂಟೆ ಆಗಿತ್ತು ಬೆಳಗ್ಗೆ. ಹಾಗೆ ಟಿಫನ್ ತಿಂದ್ಕೊಂಡು ಕಾರ್ ಹತ್ತಿದ್ವಿ. ನೋಡಿ, ಇವ್ರು ನಮ್ಮ ಚಿಕ್ಕಮ್ಮ, ಇದು ನನ್ನ ತಂಗಿ ಪಾಪು. ನಮ್ಮ ಇವತ್ತಿನ ಜರ್ನಿ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತ ಅಂದರೆ, ನಾವು ನಮ್ಮ ಪಾಪುಗೆ 9 ತಿಂಗಳಿಗೆ ಬಿತ್ತು. ಹಾಗಾಗಿ ಪಾಪುಗೆ ಮುಡಿ ತಗ್ಸೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ಹೋಗ್ತಾ ಇದ್ದೀವಿ. ಅದು ಇರೋದು ದೊಡ್ಡಬಡಿ ಹತ್ರ, ಗವಿರಂಗನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು. ಹೋಗೋದೇ ಒಂದು ಅರಸಾಹಸ ಅನ್ನೋ ಥರ ಅನ್ನಿಸ್ತಿತ್ತು. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲೇನೋ ಹೋದ್ವಿ, ಆದರೆ ಗಾಡಿ ಹತ್ತುತ್ತಾನೆ ಇಲ್ಲ ಮೇಲಕ್ಕೆ, ಅಷ್ಟು ಕಷ್ಟ ಆಗ್ತಿತ್ತು. ಅಷ್ಟೊತ್ತಿಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ತಂಗಿಯವರ ಮೈದನ ಬಂದರು ಅವ್ರದ್ದು ಕಾರ್ ತೊಗೊಂಡು. ಆವಾಗ ಅಟ್ಲೀಸ್ಟ್ ಪಾಪುನ ಮತ್ತು ನಮ್ಮ ಅಮ್ಮನ ಕೂರ್ಸೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅವ್ರನ್ನ ಕೂರಿಸಿ ಕಳಿಸಿದ್ವಿ. ನಾನು ನಮ್ಮ ಆಂಟಿ ಮಾತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಆಂಟಿ ಹಾಗೆ ಒಬ್ಬರು ರಿಲೇಷನ್ ಅವರು ಕೂಡ ನಡ್ಕೊಂಡು ಹೋಗ್ತಾಯಿದ್ದೀವಿ ಜೊತೆಲೇ. ಈ ಥರ ಕಾರಂತೂ ಸಾಹಸ ಮಾಡಿ ಮೇಲೆ ಹೋಯಿತು. ಹತ್ಕೊಂಡು ಹೆಂಗೋ ಮೇಲೆ ಬಂದ್ವಿ. ದೇವ್ರು ನೋಡಿದ ತಕ್ಷಣ ನೋವೆಲ್ಲ ಹೊರಟೇ ಹೋಯಿತು. ನೋಡಿ, ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಪೂಜೆ ಕೊಡೋಕ್ಕಿಂತ ಮುಂಚೆ ಪಾಪುಗೆ ಹೋಗಿ ಮುಡಿ ತೆಗಿಸ್ಬೇಕಲ್ವ, ಹಂಗಾಗಿ ತೀರ್ಥ ಹಾಕ್ಸ್ಕೊಂಬರ್ಬೇಕು. ಹೋಗಿ ಹಾಕ್ಸ್ಕೊಂಬರ್ತಾರೆ. ಈಗ ಮುಡಿ ಎಲ್ಲ ಕೊಟ್ಟಾದಮೇಲೆ ಪೂಜೆ ಮಾಡಿಸೋದು. ಇಲ್ಲಿ ಮುಡಿ ತೆಗಿಸ್ತಾ ಇದ್ದೀವಿ ಪಾಪುಗೆ. ಅವನಂತೂ ಸ್ವಲ್ಪ ಟೈಮ್ ಅಳ್ಳೇ ಇಲ್ಲ. ನಾವು ಅಂದ್ಕೊಂಡ್ವಿ ತುಂಬ ಅಳ್ತಾನೆ ಅಂತ. ಆಮೇಲೆ ನೋಡಿದ್ರೆ ಅಳ್ಳೇ ಇಲ್ಲ. ಸೊ ಹಂಗಾಗಿ ಬಿಡು, ಅಳ್ತಿಲ್ವಲ್ಲ ಅಂತ ಆರಾಮಾಗಿ ತೆಗೆಸ್ಕೊತಿದ್ದಾನೆ. ನಿಂತ್ಕೊಂಡು ತೆಗೆಸ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೆಗೆಸ್ಕೊತಾ ಇದ್ದಾನೆ ಅಂತ ಸುಮ್ಮನೆ ಇದ್ದರೆ, ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಬಟ್ ಆದ್ರೂ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕಂದರೆ ತುಂಬ ಚೆನ್ನಾಗಿ ಮುಡಿ ಇದು ಮಾಡಿದ್ರು. ಒಂಚೂರು ಎಲ್ಲಿ ಕೂಡ ಗಾಯ ಆಗಲಿಲ್ಲ. ನನಗಂತೂ ಭಯನೇ ಆಗ್ತಾಯಿತ್ತು, ಏನಾಗ್ಬಿಡುತ್ತೋ ಇವನು ಆಡೋ ಅವತಾರದಲ್ಲಿ ಅಂತ. ಪಾಪುಗೆ ನಿಜ ಯಪ್ಪ ಭಯ ಆಗಿಬಿಟ್ಟಿತ್ತು. ಆದ್ರೂ ಒಂದು ಚೂರು ಸಹ ನಾನು ನೋಡಿದ್ದೀನಿ. ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಮುಡಿ ತೆಗಿಸ್ಬೇಕಾದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಕುಯ್ಕೊಂಡಿರೋದು ಆ ಥರ ಎಲ್ಲ ಆಗ್ತಿತ್ತು. ಆದರೆ ಇವರಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಒಂದು ಕಡೆ ಕೂಡ ಗಾಯ ಆಗಲಿಲ್ಲ. ಅವನಷ್ಟು ಅಳ್ತಿದ್ದ, ಮತ್ತು ಆ ಕಡೆ ಈ ಕಡೆ ಕತ್ತೆಲ್ಲ ಆಡಿಸ್ತಿದ್ದ, ನೋಡ್ಬೋದು ನೀವು. ಆ ಥರ ಇದ್ರೂ ಅವರು ಒಂಚೂರು ಗಾಯ ಮಾಡಲಿಲ್ಲ. ಅದೇ ತುಂಬ ಖುಷಿಯಾಯಿತು. ಆಮೇಲೆ ಒಂಥರ ಮುಡಿ ಕೊಟ್ಟಮೇಲೆ ಒಂಥರ ಚೆನ್ನಾಗಿ ಕಾಣಿಸ್ತಿದ್ದ. ನೋಡಿ, ಸಿಕ್ಕಾಪಟ್ಟೆ ಜನ ಬರ್ತಿದ್ರು. ಜನ ಅಂತೂ ತುಂಬ ಹೋಗಿತ್ತು. ಯಾಕಂದರೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬರ್ತಿದ್ರು. ಆ ದೇವ್ರಿಗೆ ಒಕ್ಕಲಿರೋ ಅಂಥವರೆಲ್ಲ ಬರ್ತಿದ್ರು. ಇದು ನನ್ನ ತಂಗಿ ಮನೆ ದೇವರು. ನೋಡಿ, ಎಲ್ಲ ತುಂಬ ಜನ. ಹಾಗೆ ಅಲ್ಲಿ ಕೂತಿದ್ದಾರಲ್ಲ, ಅವರು ದೇವ್ರ ನಾಮನ ಭಜಿಸ್ತಿದ್ರು. ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಪಾಪು ಸ್ನಾನ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಹೋದ್ವಿ. ಪಾಪ ನೋಡಿ, ಅವ್ರ ಕೈಲಿ ಆಗ್ತಿರಲಿಲ್ಲ ಅಂಥವ್ರು ಸಹ ಬಂದಿದ್ದಾರೆ. ನನ್ನ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ದೇವಸ್ಥಾನದ ಒಳಗಡೆ ಬಂದ್ವಿ. ಒಳಗಡೆ ನೋಡಿ, ಗವಿ ಥರನೇ ಇದೆ. ಫುಲ್ಲು ಎಲ್ಲ ತಣ್ಣಗಿತ್ತು. ಆಚೆ ಎಲ್ಲ ತುಂಬ ಬಿಸಿಲಿದ್ರು. ನಾನು ಒಳಗಡೆ ಬಂದ ತಕ್ಷಣವೇ ತುಂಬ ತಣ್ಣಗಾಯಿತು. ನೋಡಿ, ಅಲ್ಲಿ ಬಗ್ಗಿ ಹೋಗಬೇಕು, ಅಷ್ಟು ತಗ್ಗಲ್ಲಿದೆ ಬಾಗಿಲು. ಸಿಕ್ಕಾಪಟ್ಟೆ ಜನ ಇದ್ದರು. ಶ್ರಾವಣ ಶನಿವಾರ ಆಗಿರೋದ್ರಿಂದ. ಮಿಕ್ಕಿ ಟೈಮಲ್ಲಿ ಏನು ಅಷ್ಟೊಂದು ಜನ ಇರಲ್ಲ. ಈ ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು. ಪಾಪ ಅವ್ರು ಪೂಜಾರಿ ಅವರೇ ತುಂಬ ಸುಸ್ತಾಗಿಬಿಟ್ಟಿದ್ರು. ಗಾಳಿ ಆಡಲ್ಲ ಏನೂ ಇಲ್ಲ ಅಂತ. ಗಾಳಿ ಆಡುತ್ತೆ, ತಣ್ಣಗಿದೆ. ಆದರೆ ಎಲ್ಲ ಜನಗಳು ಸುತ್ತಲೂ ಮುತ್ಕೊಳ್ಳೋದ್ರಿಂದ ಅವ್ರಿಗೆ ಸಹ ಉಸಿರಾಡೋಕ್ಕಾಗ್ತಾಯಿರಲಿಲ್ಲ. ಅಷ್ಟು ಹಿಂಸೆ ಆಗ್ತಾಯಿತ್ತು ಅವ್ರಿಗೆ.
ಆದರೂ ಹೆಂಗೋ ಸ್ವಲ್ಪ ಮುಂದೆ ಹೋಗಿ ದೇವ್ರ ದರ್ಶನ ಮಾಡಿದ್ಮೇಲೆ ಒಂಥರ ಸಮಾಧಾನ ಆಯಿತು. ನೋಡಿ, ಗವಿರಂಗನಾಥ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ. ದೇವ್ರ ಹತ್ರ ಬೇಡ್ಕೊಂಡು ದೇವ್ರ ದರ್ಶನ ಆಯಿತು ಚೆನ್ನಾಗೇ. ನೋಡಿ, ನಮ್ಮ ಪಾಪು ಮುಡಿ ತೆಗ್ಸಿದ್ದಾನಲ್ಲ ಅವನು. ನೋಡಿ, ಇಲ್ಲಿ ಅವರೆಲ್ಲ ನನ್ನ ತಂಗಿಯವ್ರ ಫ್ಯಾಮಿಲಿ ಅವರೆಲ್ಲ ನಾಗರ ಪೂಜೆ ಮಾಡಬೇಕು ಅಂತ ನಿಂತಿದ್ದಾರೆ. ನಾನೇನು ಹೋಗಲಿಲ್ಲ, ಬಂದಿಲ್ಲಿ ಸುಮ್ಮನೆ ಕೂತ್ಕೊಂಡೆ. ಸಿಕ್ಕಾಪಟ್ಟೆ ಜನ ಇದ್ದರು. ದೇವ್ರ ದರ್ಶನ ಮಾಡಿಕೊಂಡು ಇನ್ನೇನು ನಾಗರು ಮಾಡೋಕ್ಕೆ ಹೋಗ್ತಿದ್ದಾರಲ್ಲ, ನಾನೇನು ಹೋಗೋದು ಬೇಡ ಬಿಡು ಅಂದ್ಕೊಂಡು ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡೆ. ಇಲ್ಲಿ ನನ್ನ ತಂಗಿಗೆ ಮಡ್ಲು ಕಟ್ತಾಯಿದ್ದಾರೆ, ಅಂದರೆ ಮಡ್ಲಕ್ಕಿ ಕಟ್ತಾಯಿದ್ದಾರೆ. ಇವಳು ನನ್ನ 2ನೇ ತಂಗಿ. ಈಗ ಮಡ್ಲು ಕಟ್ತಾ ಇರೋರು 3ನೇ ತಂಗಿ, ಮಡ್ಲು ಕಟ್ಟಿಸ್ಕೊತಿರೋದು 2ನೇ ತಂಗಿ. ಇವರಿಬ್ಬರು ಟ್ವಿನ್ಸು. ನೋಡಿ, ಎಲ್ಲರೂ ಬಂದು ಮಡ್ಲಕ್ಕಿ ಕೊಟ್ಟು ಹೂ ಮುಡಿಸಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಸ್ವಲ್ಪ ಕ್ಲಿಪ್ ಅಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟಿನ ವೀಡಿಯೋಗಳಲ್ಲಿ ಆದಷ್ಟು ಡೀಟೇಲಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇಷ್ಟು ಜನ ಇದ್ದಾರೆ. ಆಲ್ಮೋಸ್ಟ್ ನಾವು ಎಲ್ಲ ಊಟ ಮುಗಿಸ್ಕೊಂಡ್ರು ಇಷ್ಟು ಜನ ಇದ್ದರು. ಈಗ ನೋಡಿ, ನಾವಿಷ್ಟೇ ಇರೋದು, ನಾವಷ್ಟೇ ಇದ್ವಿ. ಎಲ್ಲರೂ ಹೋಗ್ಬಿಟ್ರು. ಲಾಸ್ಟಿಗೆ ನನ್ನ ತಂಗಿಯವ್ರ ಯಜಮಾನ್ರು ಅವರು ಬಂದಿದ್ದರು. ಹಾಗಾಗಿ ಊಟ ಮಾಡಿಕೊಂಡು ಹೊರಟ್ರು ಅವರು. ಇಲ್ಲಿ ನನ್ನ ತಂಗಿಯವ್ರನ್ನ ಬಿಟ್ಟು ಬರೋಕ್ಕೆ ಕಾರಲ್ಲಿ ಹೋದ್ರು ನನ್ನ ಮೈದನ. ಮತ್ತೆ ರಿಟರ್ನ್ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರನ್ನ ಬಿಟ್ಟು ಬರೋಕ್ಕೆ ಹೋಗಿದೆ ಕಾರು. ನೋಡಿ, ಫೈನಲಿ ಕಾರ್ ಬಂತು, ಹತ್ತು ಕೂತ್ಕೊಂಡ್ವಿ. ನೋಡಿ, ನಮ್ಮ ಪಾಪು ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಅವನಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ. ಹಾಗಾಗಿ ನೋಡಿ, ಅಲ್ಲೇ ಮಲ್ಕೊತವನೆ. ಆ ಥರ ಆಗ್ತಿದೆ ಅವನಿಗೆ ಮಲ್ಕೊಳ್ಳೋ ಥರ. ನಮಗೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಮಲಗ್ತಿದ್ದಾನೆ ಅಂದ್ಬಿಟ್ಟು ನಮ್ಮಮ್ಮ ಮಲಗಿಸ್ತಿದ್ರು. ಹಾಗೆ ಚೆನ್ನಾಗಿತ್ತು. ಇವತ್ತು ದೇವ್ರ ಕೆಲಸ ಎಲ್ಲ ಚೆನ್ನಾಗೇ ಆಯಿತು. ಈಗ ಮನೆಗೆ ಹೊರಟಿದ್ದೀವಿ. ನಾವು ಮನೆಗೆ ಬಂದಾಗ 4 ಗಂಟೆ ಆಗಿತ್ತು. ಮತ್ತು ನಮ್ಮ ಹಾಸ್ಪಿಟ್ಲು, ಅಂದರೆ ನಾನು ಕೆಲಸ ಮಾಡೋವಂಥ ಹಾಸ್ಪಿಟ್ಲಲ್ಲಿ ಒಬ್ಬರು ಸ್ಟಾಫ್ ಮನೆಯಲ್ಲಿ ಪೂಜೆ ಇತ್ತು. ಕರಿಯಣ್ಣ ಕೆಂಚಣ್ಣ ಕರೆಸಿದ್ರು. ಹಾಗಾಗಿ ಮಧ್ಯಾಹ್ನನೇ ಹೋಗಬೇಕಾಗಿತ್ತು. ನಮ್ಮ ಮನೇಲಿ ಫಂಕ್ಷನ್ ಇರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ಅದ್ರ ಪರವಾಗಿಲ್ಲ, ಸಂಜೆ ಆದರೂ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಹಾಗೆ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ರಿಟರ್ನ್ ಆದಾಗ ಆಲ್ರೆಡಿ 6:30 ಆಗಿತ್ತು. ಮತ್ತು ನಾನು ಸಂಜೆ ಡ್ಯೂಟಿಗೆ ಹೋಗಬೇಕಾಗಿತ್ತು. ಹಾಗಾಗಿ 7:30ಗೆ ಮನೆ ಬಿಟ್ಟೆ ಡ್ಯೂಟಿಗೆ ಜಾಯ್ನ್ ಆದೆ. ಇಷ್ಟು ನನ್ನ ದಿನಚರಿ ಇತ್ತು. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಶೇರ್ ಮತ್ತು ಕಮೆಂಟ್ನ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.